ಮಹಾತ್ಮ ಗಾಂಧೀಜಿಯವರು ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮಂಜುನಾಥ್ ಅವರು ಪಾಪ ಈಗ ಈ ಸಾರಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಈ ಸಾರಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಅಂದರೆ 23ರಲ್ಲಿ ನಾನು ಹುಣಸೂರಿನಲ್ಲಿ ಪ್ರಚಾರ ಸಭೆ ಮಾಡಕ್ಕೆ ಬಂದಿದ್ದೆ. ಬಹುಶಃ ನಾನು ಎಷ್ಟು ಸಾರಿ ಬಂದಿದ್ದೀನೋ ಅದಕ್ಕಿಂತ ದೊಡ್ಡ ಸಭೆ ಅದು. ಇಲ್ಲಿ ಹುಣಸೂರಿನಲ್ಲಿ ಮುನ್ಸಿಪಲ್ ಮೈದಾನದಲ್ಲಿ, ಮುನ್ಸಿಪಲ್ ಮೈದಾನ. ನಾನು ಗೆದ್ದೇ ಗೆಲ್ತಾನೆ ಅಂತ ತನಕ ಹೋದೆ. ನೀ ಗೆಲ್ತೀಯಪ್ಪ ಅಂತ ಇವ್ರಿಗೂ ಹೇಳಿದ್ದೆ. ಆದರೆ ಸೋತೋಗ್ಬಿಟ್ರು ಪಾಪ. ಅದು ನಿಮ್ ತಪ್ಪು ಅಂತ ಹೇಳಲ್ಲ. ಕೊಯಮತ್ತೂರು ಕಾಲೋನಿ ತಪ್ಪು ಅಂತ ಹೇಳಲ್ಲ. ನೀವು ಓಟ್ ಹಾಕಿದ್ರಿ, ಆದರೂ ಸೋತ್ಬಿಟ್ಟಾಗಿದೆ. ಒಂದು ವೇಳೆ ಗೆದ್ದಿದ್ರೆ ಈಗ ಮಿನಿಸ್ಟರ್ ಆಗಿರ್ತಿದ್ದ. ಸೋತಾಗ್ಲೂ ನಿಮ್ ಜೊತೆ ಇರ್ತಾನೆ, ಗೆದ್ದಾಗ್ಲೂ ನಿಮ್ ಜೊತೆ ಇರ್ತಾನೆ. ಇನ್ನೊಂದ್ಸಾರಿ ಗೆಲ್ಲಿಸ್ತೀರಿ ಅಲ್ವಾ? ನಾನು ಯಾವಾಗ ಬಂದು ಮನವಿ ಮಾಡಿದ್ರು ಕೂಡ ಕೊಯಮತ್ತೂರು ಕಾಲೋನಿಯವರು ನನ್ನ ಮನವಿಗೆ ಹೋಗೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿದ್ದೀರಿ. ಅದರಿಂದ ನಿಮ್ಮ ಋಣ ನನ್ನ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಜುನಾಥ್ ಅವರು ಒಳ್ಳೆ ಶಾಸಕರು, ಸದಾ ಹುಣಸೂರಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರು ಯಾವ ಕಾರಣಕ್ಕೂ ಕೂಡ ಸೋಲ್ಬಾರದು, ಯಾವ ಕಾರಣಕ್ಕೂ ಕೂಡ ಸೋಲ್ಬಾರದು. ಅದು ಹೋದ ಸಾರಿ ಹಿನ್ನಡೆ ಆದದ್ದು ಯಾಕೆ ಇಲ್ಲಿ ಸೋಲಾಯ್ತು ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ. ಮಂಜುನಾಥ್ ಜೊತೆಗೂ ಕೂಡ ಮಾತಾಡಕ್ಕೆ ಹೋಗಿಲ್ಲ ನಾವು. ಇನ್ನೊಂದ್ಸಾರಿ ದೊಡ್ಡ ಅಂತರದಿಂದ 2028ಕ್ಕೆ ದೊಡ್ಡ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ 2028ಕ್ಕೆ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಮಂಜುನಾಥ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ. ಕನಕದಾಸರ ಬಗ್ಗೆ ಅನೇಕ ವಿಚಾರಗಳನ್ನ ಮಾತನಾಡಬೇಕಾಗಿದ್ದರೂ ಕೂಡ ನಾನು ಅವನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಬೆಳಿಗ್ಗೆಯಿಂದ ಒಂದೇ ಸಮನೆ ಕಾರ್ಯಕ್ರಮಗಳಾಗಿದ್ದಾವೆ. ಇನ್ನು ಮಲ್ಲಿನಾಥ್ಪುರದಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಅತ್ಯಂತ ಸಂತೋಷದಿಂದ ಶ್ರೀ ಕನಕ ಸಾಂಸ್ಕೃತಿಕ ಸಮುದಾಯ ಭವನ ಏನು ನಿರ್ಮಾಣ ಮಾಡಿದಿರಿ, ಅದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ.
ಮಾಡೋಣ. ನಿಮ್ಮ ಬೇಡಿಕೆಗಳು ಏನೇ ಇದ್ರೂ ಕೂಡ ಮಂಜುನಾಥನ ಮೂಲಕ ಹೇಳಿ ಅವುಗಳೆಲ್ಲನೂ ಕೂಡ ಮಾಡಿಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಮಾಡ್ಕೊಳ್ಳೋಣ. ನಿಮ್ಮ ಬೇಡಿಕೆಗಳನ್ನೆಲ್ಲನೂ ಕೂಡ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತುಗಳನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.